ನಮ್ಮ ಆನೇಕಲ್ ಪಟ್ಟಣದಲ್ಲಿ 14ನೇ ತಾರೀಕು ಡಿಸೆಂಬರಲ್ಲಿ ಈ ನಮ್ಮ ಆನೇಕಲ್ ಪಟ್ಟಣದ ಹಳೆ ಮಾಧ್ಯಮಿಕ ಪಾಠಶಾಲೆ ಅಂದರೆ ಓಲ್ಡ್ ಮಿಡ್ಲ್ ಸ್ಕೂಲ್ ಚೆನ್ನಕೇಶ್ವರ ಏನ್ ದೇವಸ್ಥಾನ ಇದೆ ತಿಲಕ್ ಸರ್ಕಲ್ ಅಲ್ಲಿ, ಅದರ ಪಕ್ಕದಲ್ಲಿರುವಂಥ ಈ ಪ್ರಾಥಮಿಕ ಪಾಠಶಾಲೆಯಲ್ಲಿ ಈ ಸ್ಮೈಲ್ಸ್ ಹಾಸ್ಪಿಟಲ್ ಮತ್ತಿಕೆರೆ ಬೆಂಗಳೂರು ಇವರ ಆಶ್ರಯದಲ್ಲಿ, ಆಮೇಲೆ ಪ್ರಖ್ಯಾತ ವೈದ್ಯರು ಡಾಕ್ಟರ್ CM ಪರಮೇಶ್ವರ್ ಅಂತ ಇವರ ಸಹಯೋಗದೊಂದಿಗೆ ಪೈಲ್ಸ್ ಮತ್ತು ಪಿಸ್ತುಲಾ ಕರುಳಿನ ಕ್ಯಾನ್ಸರ್ ಇದರ ವಿಚಾರವಾಗಿ ಮಹಿಳೆಯರಿಗೆ ಮಹಿಳಾ ಡಾಕ್ಟರ್ ಸಹ ಬರ್ತಾರೆ. ಮತ್ತು ಇವರ ಆಶ್ರಯದಲ್ಲಿ ಈಗೇನು ಸ್ಮೈಲ್ಸ್ ಹಾಸ್ಪಿಟಲ್ ಮತ್ತಿಕೆರೆ ಬೆಂಗಳೂರು ಇವರ ಆಶ್ರಯದಲ್ಲಿ ಇಲ್ಲೊಂದು ವೈದ್ಯಕೀಯ ಒಂದು ಕ್ಯಾಂಪನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಆನೇಕಲ್ ಪಟ್ಟಣದ ಸಾರ್ವಜನಿಕರು ಈ ಸದಾವಕಾಶವನ್ನು ಬಳಸ್ಕೋಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಏನಂದರೆ, ಈಗಾಗಲೇ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಈ ಹಿಂದೆ ಸಹ ಹಲವಾರು ನಾವು ವೈದ್ಯಕೀಯ ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಿದ್ದೇವೆ. ಏಕೆಂದರೆ ಈಗಾಗಲೇ ಈಗೇನು ಸ್ಮೈಲ್ಸ್ ಹಾಸ್ಪಿಟಲ್ ಮತ್ತಿಕೆರೆ ಬೆಂಗಳೂರು ಇವರು ಈಗಾಗಲೇ ಹಲವು ಬಾರಿ ನಮ್ಮ ಕರ್ನಾಟಕದಾದ್ಯಂತ ಹಲವಾರು ಶಾಖೆಗಳಲ್ಲಿ ಇವರು 106 ಶಾಖೆಗಳಲ್ಲಿ ಈಗಾಗಲೇ ಈಗೇನು ಪೈಲ್ಸ್ ಮತ್ತೆ ಪಿಸ್ತುಲಾ ಕರುಳಿನ ಕ್ಯಾನ್ಸರ್ ಏನಿದೆ ಈ ವೈದ್ಯಕೀಯ ಶಿಬಿರಗಳನ್ನು ಆಯೋಜನೆ ಮಾಡಿರ್ತಾರೆ. ಇದೇ ತರ ನಮ್ಮ ಆನೇಕಲ್ ಪಟ್ಟಣದಲ್ಲೂ ಸಹ ಈಗೇನು ನಮ್ಮ ಆನೇಕಲ್ ಪಟ್ಟಣದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ NS ಅಶ್ವಥ್ ನಾರಾಯಣ ಚಾರಿಟಬಲ್ ಟ್ರಸ್ಟ್ ಏನಿದೆ, ಅವರು ಸಹ ಆ ಚಾರಿಟಬಲ್ ಟ್ರಸ್ಟ್ನ ಸದಸ್ಯರು ಸಹ ಎಲ್ಲರೂ ಸೇರಿ ಈ ಶಿಬಿರವನ್ನು ಮತ್ತೆ ಜೊತೆಯಲ್ಲಿ ಸ್ಮೈಲ್ಸ್ ಹಾಸ್ಪಿಟಲ್ ಮತ್ತಿಕೆರೆ ಇವರಿಬ್ಬರು ಸೇರಿ ಈ ಸಹಯೋಗದೊಂದಿಗೆ ಈ ವೈದ್ಯಕೀಯ ಶಿಬಿರಗಳನ್ನು ಆಯೋಜನೆ ಮಾಡ್ತಾ ಬಂದಿರುತ್ತೇವೆ. ದಯವಿಟ್ಟು 14ನೇ ತಾರೀಕು ಡಿಸೆಂಬರಲ್ಲಿ ಏನು ತಾವೆಲ್ಲ ತಮ್ಮ ಅಕ್ಕಪಕ್ಕದ ಮನೆಯವರಿಗೆ ಏನು ಬಡವರು ಇರ್ತಾರೆ ಅವರಿಗೆಲ್ಲ ಒಂದು ಉಚಿತ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ಈ ಕ್ಯಾಂಪನ್ನು ಆಯೋಜನೆ ಮಾಡ್ತಾ ಇರ್ತೇವೆ. ದಯವಿಟ್ಟು ಎಲ್ಲರೂ ಬಂದು ಇದರಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು. ಹಾಗೂ ಏನು ನಮ್ಮ ಆನೇಕಲ್ ಪಟ್ಟಣದಲ್ಲಿ ಬಡವರಿದ್ದಾರೆ ಅವರಿಗೆಲ್ಲ ಒಳ್ಳೇದಾಗಲಿ. ಈ ಕ್ಯಾಂಪ್ಗಳನ್ನು ಈ ಸ್ಮೈಲ್ಸ್ ಹಾಸ್ಪಿಟಲ್ ಮತ್ತಿಕೆರೆ ಬೆಂಗಳೂರು ಇವ್ರು ಏನು ಮಾಡ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಯಥೇಚ್ಛವಾಗಿ ಬೇರೆ ಬೇರೆ ಶಾಖೆಗಳಲ್ಲಿ ಮಾಡಿ ಆ ಬಡವರಿಗೆ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. 14ನೇ ತಾರೀಕು ಡಿಸೆಂಬರ್ ದಯವಿಟ್ಟು ಎಲ್ಲ ಈ ಶಿಬಿರದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.